ಹೆಡ್ಲೈನ್ಸ್. ದಲಿತ ಸಾಹಿತ್ಯದಿಂದ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು, ಶೋಷಿತರ ನೋವುಗಳನ್ನು ಅರಿಯಲು ಸಾಧ್ಯ. ಸಚಿವ NS ಬೋಸರಾಜು. RSS ಎಂಬ ಬ್ರಹ್ಮರಾಕ್ಷಸ ಸಂಘಟನೆ ವಿರುದ್ಧ ಹೋರಾಡಬೇಕು. ಕುಂ ವೀರಭದ್ರಪ್ಪ. ಶೌಚಾಲಯ ಸಮಸ್ಯೆ ಹೇಳಲು ಬಂದಿದ್ದ ಮಹಿಳೆ ಮತ್ತು ಮಾಜಿ ಶಾಸಕ ಪಾಪಾರೆಡ್ಡಿ ನಡುವೆ ವಾಗ್ವಾದ. ಅಭಿವೃದ್ಧಿಗೆ ಜನರ ಸಹಕಾರ ಅತ್ಯಗತ್ಯ. ಸಚಿವ NS ಬೋಸರಾಜು. ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಡೆದುಕೊಳ್ಳುತ್ತೇವೆ. ಬೋಸರಾಜು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಚಿವ ಬೋಸರಾಜು ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಅಂಗೀಕಾರ ಸ್ವಾಗತಾರ್ಹ. ಆರ್ ಮೋಹನ್ ರಾಜ್. ಬಿಬಿಜಿ ರಾಮ್ಜಿ ಮಸೂದೆ ವಾಪಸ್ಸಿಗೆ ಆಗ್ರಹಿಸಿ CPI-ML ಲಿಬರೇಷನ್ ವತಿಯಿಂದ ಪ್ರತಿಭಟನೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಮಂಜೂರಿಗೆ ಮನವಿ. ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆಗೆ ಒತ್ತಾಯ. ಮತ್ತು ಶ್ರೀ ಸಾಯಿಬಾಬಾ ದೇವಸ್ಥಾನ ನಿರ್ಮಾಣಕ್ಕೆ ಜಾಗ ಮಂಜೂರಿಗೆ ಮನವಿ. ಈ ಭಾಗದಲ್ಲಿ ದಲಿತ ಸಾಹಿತ್ಯಕ್ಕೆ ಅನೇಕ ಸಾಹಿತಿಗಳು ಶ್ರಮಿಸಿ ಪ್ರೋತ್ಸಾಹ ನೀಡಿದ್ದಾರೆ. ದಲಿತ ಸಾಹಿತ್ಯದಿಂದ ಹಕ್ಕುಗಳನ್ನು ಪಡೆಯಲು ಯಾವ ರೀತಿ ಸಂಘಟಿತರಾಗಬೇಕು ಎಂಬುದರ ಬಗ್ಗೆ ಮತ್ತು ಶೋಷಿತ ಸಮಾಜದ ನೋವುಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಸಿಗುವ ಬೇಡಿಕೆಗಳನ್ನು ಈಡೇರಿಸಲು ಅನೇಕ ಹೋರಾಟ ಮತ್ತು ಸಾಹಿತ್ಯದ ಮೂಲಕ ಧ್ವನಿ ಎತ್ತುವ ಪ್ರಯತ್ನಗಳು ಈ ಭಾಗದಲ್ಲಿ ದಲಿತ ಸಾಹಿತ್ಯ ಪರಿಷತ್ತಿನಿಂದ ನಡೆದಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಸಾಹಿತಿಗಳು ಸೇರಿ ತಮ್ಮ ಸಾಹಿತ್ಯಗಳ ಮೂಲಕ ಕವಿ ಗೋಷ್ಠಿಗಳ ಮುಖಾಂತರ ದೇಶಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಿದ್ದಾರೆ ಎಂದರು. ಸಮ್ಮೇಳನ ಮೂಲಕ ಅನೇಕ ಯುವ ಸಾಹಿತಿಗಳನ್ನು ಕೂಡ ಪ್ರೋತ್ಸಾಹಿಸಲಾಗುತ್ತದೆ. ಈ ಮುಂದಿನ ವರ್ಷದಲ್ಲಿ ಹೆಚ್ಚಿನ ಅನುದಾನ ಪಡೆಯುವ ಮೂಲಕ ಈ ಭಾಗದ ಸಾಹಿತಿಗಳಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ನಿರೂಪಿಸಲಾಗುವುದು. ಬರುವ ದಿನಗಳಲ್ಲಿ ಈ ಭಾಗದ ಸಾಹಿತಿಗಳಿಗೆ ಹೆಚ್ಚಿನ ಮಾರ್ಗದರ್ಶನ ಸಿಗಬೇಕು ಎಂದು ತಿಳಿಸಿದರು. ಇದೇ ವೇಳೆ 7 ಜನ ಸಾಹಿತಿಗಳಿಗೆ ಹಾಗೂ ಹೋರಾಟಗಾರರಿಗೆ ರಾಷ್ಟ್ರೀಯ ಪ್ರಶಸ್ತಿ, ಬ್ರಹ್ಮದೇಶಿ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿ, ಮೂಕನಾಯಕ ರಾಷ್ಟ್ರ ಪ್ರಶಸ್ತಿ, ರಮಾಬಾಯಿ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ರತ್ನ ರಾಷ್ಟ್ರೀಯ ಪ್ರಶಸ್ತಿ, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಕಲಾ ಸಿರಿ ರಾಷ್ಟ್ರೀಯ ಪ್ರಶಸ್ತಿ, ದಲಿತ ಸಾಹಿತ್ಯ ಸಿರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಜೊತೆಗೆ 5 ಜನರಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ, 24 ಬರಹಗಾರರಿಗೆ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ಸಂಕೀರ್ಣ ಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಅನೇಕ ಸಂಘಗಳು ನಮ್ಮ ಸೇತು ಕೊಟ್ಟಿರ್ತಾರೆ. ಅನೇಕ ಈ ನಾಡಿನ ರಾಯಚೂರು ಜಿಲ್ಲೆಯ ಖ್ಯಾತ ರಾಜಕೀಯ ಸಾಹಿತ್ಯದ ಕಾರ್ಯಕ್ರಮ ಆರಂಭಿಸಿದ ಅವರಿಗೆ ಕಂದೂರು ತಿಮ್ಮಯ್ಯನವರು ಶ್ರೀಮತಿ ಮಲಗವ್ವ ಪಡೆದುಕೊಂಡಿದ್ದಾರೆ. ಎಲ್ಲರನ್ನು ಗೌರವಿಸಿದಂತಹ ತಮ್ಮ ಪತ್ರಿಕೆಯೊಂದಿಗೆ ವಿವಿಧ ಪತ್ರಿಕೆಯಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಧರ್ಮಚಕ್ರ ಪರಿವರ್ತಕ, ಸಾಕ್ಷಿ, ಮೂಕನಾಯಕ ದಿನಪತ್ರಿಕೆಯನ್ನು ಪ್ರಾರಂಭಿಸಿ ಅಂಬೇಡ್ಕರ್ ಚಿಂತಕರು, ಸಂಪಾದನೆಯ ನಿರ್ವಹಣೆ ಬುದ್ಧ ಮತ್ತು ಅವನ ತಮ್ಮ ಭವಿಷ್ಯ ಹೀಗೆ ತೋರುತ್ತದೆ. ಇಂತಹ ಒಬ್ಬ ಮಹಾನ್ ಪ್ರತಿ ಗೌರವಿಸುತ್ತದೆ ಹೆಮ್ಮೆಯ ಮಾತಾಗಿದೆ. ಅದಕ್ಕೆ ಸನ್ಮಾನ ಮಂಡಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವರು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ಅನೇಕ ಸಾಹಿತ್ಯ ಬಹಳಷ್ಟು ಇದೆ. ಅವರ ಪ್ರಯತ್ನದ ಮುಖಾಂತರ ಸಂಘಟನೆ ಮಾಡಿ ಈ ಭಾಗದಲ್ಲಿ ಈ ದಲಿತ ಸಾಹಿತ್ಯಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಅತ್ಯಂತ ಜನರು ನಾವು
ಸಾಮಾಜಿಕವಾಗಿ ಪರಿವರ್ತಿಸತಕ್ಕಂಥ ಮತ್ತು ಸನ್ಮಾನದಲ್ಲಿ ನಡೆಯಲಿಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಯಾವ ರೀತಿಯಾಗಿ ನಾವು ಸಂಘಟನೆ ಆಗಬೇಕು, ಯಾವ ರೀತಿಯಾಗಿ ನಾವು ಸರ್ಕಾರವನ್ನು ನೋಡ್ಬೋದು, ವ್ಯವಸ್ಥೆ ಇರ್ಬೋದು, ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳಿಗೆ ಇಳಿಸಲಿಕ್ಕೆ ಅನೇಕ ರೀತಿಯಾದಂಥ ಹೋರಾಟಗಳು ಮತ್ತು ಸಾಹಿತ್ಯಗಳ ಒಂದು ಸಹಕಾರದೊಂದಿಗೆ ಭಾಳ ಉತ್ತಮವಾಗಿ ಈ ಪ್ರದೇಶದಲ್ಲಿ ನಡೆಯತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಂದಿರತಕ್ಕಂಥ ಸಾಹಿತಿಗಳೆಲ್ಲ ಇಲ್ಲಿ ಸೇರಿ ಗೋಷ್ಠಿಗಳು ನಡೆಸಿ ಅದರ ಮುಖಾಂತರ ಈ ಸಮಾರಂಭದ ಮುಖಾಂತರ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿರ್ತಕ್ಕಂಥ ಅನೇಕ ಯುವಕರು ಸಹಿತ ಸಾಹಿತಿಗಳಾಗಿ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಅವಕಾಶ ಇತ್ತು ಈ ಸಾಹಿತ್ಯ ಸಮ್ಮೇಳನ ಮುಖಾಂತರ ಸಿಕ್ಕಿದೆ ಅಂತ ಹೇಳಿ ನಾನು ನಂಬಿರ್ತೇನೆ. ಹಾಗಾಗಿ ಇವತ್ತು ಏನು 2 ದಿನಗಳ ಕಾಲದಲ್ಲಿ ನಡೆಯತಕ್ಕಂಥ ಈ ಕೋರ್ಸ್ಗಳ ಮುಖಾಂತರ ಬಂದಿರತಕ್ಕಂಥ ಏನು ಮುಕ್ತಾಯ ಸಮಾರಂಭದಲ್ಲಿ ತಮ್ಮ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು. ಆ ರಾಜ್ಯದ ಅಲ್ಲಿರ್ತಕ್ಕಂಥ ಸಾಹಿತಿಗಳು ಅವರ ಮುಖಾಂತರ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಪ್ರದೇಶ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಅವರು ರಾಜ್ಯದವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹನುಮಂತಯ್ಯನವರು ಮತ್ತು ಅನೇಕ ಪ್ರಮುಖ ಸಹಿತರು ಹೀಗೆ ಭಾಗವಹಿಸಿ ಅವರ ಭಾಷಣ ನೀಡಿ ನಮ್ಮ ಮಾರ್ಗದರ್ಶನ. ಈ ಸಂದರ್ಭದಲ್ಲಿ ಸಾಹಿತಿ ಕುಎಂ ವೀರಭದ್ರಪ್ಪ, ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಜಯದೇವಿ ಗಾಯಕವಾಡ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರದ ಬಾಬು ಬಂಡೇರಿಗಲ್, ಡಾಕ್ಟರ್ ಪದ್ಮನಿ ನಾಗರಾಜು, ಡಾಕ್ಟರ್ ಚೆನ್ನಪ್ಪ ಮಲ್ಕಲಿದಿನ್ನಿ, ಡಾಕ್ಟರ್ ಕೆಪಿ ಮಹಾದೇವ, ಡಾಕ್ಟರ್ ಅಮರೇಶ್ ಎತ್ತಗಳ್, ಡಾಕ್ಟರ್ ಜೆಪಿ ದೊಡ್ಡಮನಿ, ಡಾಕ್ಟರ್ ಸೂರ್ಯಕಾಂತ ಸುಜಾತ ಸೇರಿ ಅನೇಕರು ಇದ್ದರು. ನಮಗೆ ಕಮಲ ಮುಖ್ಯವಲ್ಲ, ಕಮಲದ ಕೆಳಗೆ ಇರುವ ಬ್ರಹ್ಮ ರಾಕ್ಷಸನಂತಿರುವ RSS ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. RSS ಬಹಳ ಅಪಾಯಕಾರಿಯಾಗಿರುವಂತದ್ದು, ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ನಮ್ಮ ಸಮಾಜವಿದೆ ಎಂದು ಸಾಹಿತಿ ಕು ವೀರಭದ್ರಪ್ಪ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರದ ಅನೇಕ ಮುಖ್ಯ ಖಾತೆಗಳನ್ನು, ಸಂಪತ್ತನ್ನು ಖಾಸಗಿಯವರಿಗೆ ವಹಿಸಲಾಗುತ್ತಿದೆ. ಈ ದೇಶವನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡುವ ಸಂಚು ನಡೆಯುತ್ತಿದೆ. ಪ್ರಸ್ತುತ ಕಾಲಮಾನದಲ್ಲಿ ಸಂವಿಧಾನ ಮೂಲೆ ಗುಂಪಾಗುತ್ತಿದ್ದು, ಸಂವಿಧಾನ ಮೂಲೆ ಗುಂಪಾಗಿ ವ್ಯಾಧಿಗಳು, ಮನುವಾದಿಗಳು ಅಸ್ತಿತ್ವಕ್ಕೆ ಬಂದರೆ ಸಂವಿಧಾನವನ್ನು ಒಪ್ಪುವ ಯಾರು ಕೂಡ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಸಾಮಾಜಿಕ ರಾಜಕೀಯ ಹೊಣೆಗಾರಿಕೆ ದಲಿತ ಸಾಹಿತ್ಯಗಳ ಮೇಲಿದೆ ಎಂದರು. ಸರ್ಕಾರ ಎಷ್ಟು ಪ್ರಶಸ್ತಿಗಳನ್ನು ಕೊಡದಿದ್ದು ಹಲವು ಪದಾಧಿಕಾರವನ್ನು ಮಾಡುತ್ತಿದ್ದು ಅದರಲ್ಲಿ 30% ದಲಿತರಿಗೆ ಮೀಸಲಾತಿ ನೀಡಬೇಕು. ಪ್ರಾಧಿಕಾರದಲ್ಲಿ ಕನಿಷ್ಠ 2 ದಲಿತ ಸದಸ್ಯರಿರಬೇಕು. ಅಕಾಡೆಮಿಗಳಲ್ಲಿ ದಲಿತರು ಸದಸ್ಯರಾಗಿರಬೇಕು. ಸರ್ಕಾರವ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 30% ದಲಿತರಿಗೆ ಮೀಸಲಾಗಿರಬೇಕು. ಅರ್ಹತೆ ಪ್ರಶ್ನೆಯಲ್ಲ. ಈ ನೆಲದ ನೋವುಗಳಿಗೆ ಸ್ಪಂದಿಸಿ ಅವುಗಳನ್ನು ಬರಹ ರೂಪಕ್ಕೆ ತಂದಿರುವ ಸಾಹಿತಿಗಳ ಬರವಣಿಗೆ ಬಹಳ ಮುಖ್ಯವಾಗಿರುತ್ತದೆ ಎಂದರು. ವ್ಯವಸ್ಥೆಗೆ ಉಪದ್ರವವನ್ನು ಕೊಡುವ ಹಾಗೂ ಪ್ರಶ್ನಿಸುವಂತಹ ಎಲ್ಲರೂ ಕೂಡ ಶ್ರೇಷ್ಠ ಕೊಡುಗೆಗಳಾಗಿವೆ. ಈ ನೆಲದ ಮೂಲ ವಾಸುದಾರ ಎಂದರೆ ದಲಿತ ಸಾಹಿತ್ಯಗಳ ದಲಿತರಾಗಿದ್ದಾರೆ. ದಲಿತರು ಯಾವುದಾದರೂ ಕುರ್ಚಿಯಲ್ಲಿ ಕೂತು ಎದ್ದು ಬಂದರೆ ಅದನ್ನು ಪದೋತಗಳಿಂದ ಸೂಚಿಗೊಳಿಸುವ ಕೆಲಸ ನಡೆಯುತ್ತಿದೆ. ಇದು ಬಹಳ ಅಪಾಯಕಾರಿ ಸ್ಥಿತಿ ಮತ್ತು ಉಸಿರುಗಟ್ಟುವ ಸ್ಥಿತಿಯಾಗಿದೆ. ಭದ್ರಬುಗುಟಿಗಳಾದೇ ಇದ್ದಲ್ಲಿ, ವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ದಲ್ಲಿ ಮುಂದಿನ 10 ವರ್ಷಗಳಲ್ಲಿ ಸಂವಿಧಾನ ನಮ್ಮ ಕೈಯಲ್ಲಿ ಇರೋದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಇಂತಹ ಸನ್ನಿವೇಶದಲ್ಲಿ ನಮ್ಮ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ತಳ ಸಮುದಾಯಗಳ ಆಶಯಗಳನ್ನು ಸಾಂಕ್ರಾಮಿಕಗೊಳಿಸುವ ಕೆಲಸ ಮಾಡಬೇಕು. ವರ್ತಮಾನ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಸ್ಥಿತಿ ಇದೆ ಎಂದು ತಿಳಿಸಿದರು. ಆಮೇಲೆ ರಾಷ್ಟ್ರದ ಅನೇಕ ಮುಖ್ಯ ಖಾತೆಗಳನ್ನು, ಸಂಪತ್ತನ್ನು ಖಾಸಗಿಯವರಿಗೆ ವಹಿಸ್ತಾ ಇದ್ದಾರೆ. ಅಣು ವಿದ್ಯುತ್ತನ್ನು ಖಾಸಗಿಯವರು ವಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದೇಶವನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ನಡೀತಾ ಇದೆ. ಸಂವಿಧಾನ ಮೂಲೆ ಗುಂಪಾಗ್ತಾ ಇದೆ. ಇವೇನಾದರೂ ಮೂಲೆ ಗುಂಪಾಗಿ ಏನಾದರೂ ವ್ಯಾಧಿಗಳು, ಮನುವಾದಿಗಳೇನಾದರೂ ಅಸ್ತಿತ್ವಕ್ಕೆ ಬಂದರೆ ನೀವು ಯಾರು ಈ ಕುಂದ್ರಕ್ಕೆ ಸಾಧ್ಯ ಇಲ್ಲ. ನಾವ್ಯಾರು ಇಲ್ಲ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ನಿಮ್ಮ ಮತ್ತು ನಮ್ಮ ಮೇಲಿದೆ. ಇದನ್ನು ಮರೆಯಬಾರದು. ಮುಖ್ಯವಾಗಿ ಇನ್ನೊಂದು ವಿಶೇಷ ಅಂತಂದರೆ, ಸರ್ಕಾರ ಎಷ್ಟೋ ಪ್ರಶಸ್ತಿಗಳು ಕೊಡ್ತಾ ಇದೆ.
ಸರ್ಕಾರ ಎಷ್ಟೋ ಪ್ರಾಧಿಕಾರಗಳನ್ನು ಮಾಡ್ತಾ ಇದೆ. ಪ್ರತಿಯೊಂದು ಪ್ರಶಸ್ತಿ 30% ಈ ರಾಜ್ಯದಲ್ಲಿರ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಮೀಸಲಿದೆ. ನೀವು ಪ್ರಾಧಿಕಾರ ಮಾಡಿದರೆ ನಿಜವಾಗ್ಲೂ ದಲಿತ ಸದಸ್ಯರಿರಬೇಕು, ಅಕಾಡೆಮಿಗಳಲ್ಲಿ ದಲಿತ ಸದಸ್ಯರಿರಬೇಕು. ನೀವು ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ 30% ಭಾಗ ದಲಿತರಿಗೆ ಕೊಡಬೇಕು. ಅರ್ಹತೆ ಪ್ರಶ್ನೆ ಅಲ್ಲ. ನೀವೇನಾದರೂ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ, ಅದೇನೆಂದರೆ ಅರ್ಜುನ ಕೃಷ್ಣನ ಕರ್ಣನ ರಥವನ್ನ ಒಂದು ಇಂಚು ಹೊಡ್ತಾನೆ, ಒಂದು ಅಡ್ಡಡಿ ದೂರಕ್ಕೆ ಸರಿದಾಗ ಕರ್ಣ ಅರ್ಜುನನ ರಥವನ್ನ ಬಾಣ ಬಿಟ್ಟು ಒಂದು ಅಡಿ ಹಿಂದಕ್ಕೆ ಸರಿಸಿದಾಗ ಕೃಷ್ಣ ಶಪಾಷ್ ಕರ್ಣ ಅಂತ ಕರೀತಾರೆ. ಇವನೊಂದು 100 ಮೈಲು ದೂರಕ್ಕೆ ಹೊಡೆದಾಗ ಅವನು ಶಪಾಷ್ ಅನ್ನಲ್ಲ. ಅವಾಗ ಏನು ಹೇಳ್ತಾರೆ, ಯಾಕಪ್ಪ ನನ್ನ ಸಾರಥಿಯಾಗಿ ನನ್ನನ್ನೇ ಶತ್ರುವಿನ ಎದುರು ಅವಹೇಳನ ಮಾಡ್ತಾ ಇದ್ದೀನ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅರ್ಜುನನ ರಥದಲ್ಲಿ ನಾನಿದ್ದೀನಿ, ಅಖಿಲಾಂಡ ಕೂಡಿ ಬ್ರಹ್ಮಾಂಡವನ್ನ ನನ್ನ ಹೃದಯದಲ್ಲಿರ್ತಕ್ಕಂಥ ಸಾರಥಿ ನಾನು. ಅಷ್ಟ ದಿಕ್ಪಾಲಕರು ನಿನ್ನ ರಥದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಬಲಿಷ್ಠವಾಗಿರ್ತಕ್ಕಂಥ ರಥವನ್ನ ಒಂದು ಇಂಚು ಸರಿಸಿದ್ದೈತಲ್ಲ, ಅದು ಬಹಳ ದೊಡ್ಡ ಪರಾಕ್ರಮ. ಇಲ್ಲಿರ್ತಕ್ಕಂಥ ಏನು ಬರೆದರೆ ಇಂಪಾರ್ಟೆಂಟ್ ಅಲ್ಲ, ಬರೆದರನ್ನದೇ ಇಂಪಾರ್ಟೆಂಟ್, ಕನ್ನಡದಲ್ಲಿ ಬರೆದರನ್ನದೇ ಇಂಪಾರ್ಟೆಂಟ್. ಈ ನೆಲದ ನೋವುಗಳನ್ನು ತಮ್ಮ ಬರಹಗಳಲ್ಲಿ ಸ್ಪಂದಿಸಿದರನ್ನದೇ ಇಂಪಾರ್ಟೆಂಟ್. ಅದು ಹೇಗೆ ಬರ್ತಾರೆ, ಜಯಂತಿ ಕಾಯ್ಕಿಣಿ ಹೇಗೆ ಬರ್ತಾರ. ನಗರದ ವಾರ್ಡ್ ನಂಬರ್ 24ರಲ್ಲಿ 8 ಕೋಟಿ ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ವೇಳೆ ಸಮಸ್ಯೆ ಕುರಿತು ತಿಳಿಸಲು ಬಂದ ಮಹಿಳೆ ಮತ್ತು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರ ಮಧ್ಯೆ ವಾಗ್ವಾದ ನಡೆಯಿತು. ಸ್ಥಳೀಯ ನಿವಾಸಿಯೊಬ್ಬರು ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಎಂದು ಸಮಸ್ಯೆ ಹೇಳಲು ಮುಂದಾದಾಗ ಮಾಜಿ ಶಾಸಕ ಎಂ ಪಾಪಾರೆಡ್ಡಿ ಅವರು ಶೌಚಾಲಯ ಇರಬೇಕಲ್ಲ ಎಂದು ಹೇಳಲು ಮುಂದಾದರು. ಆಗ ಮಹಿಳೆ ಎಲ್ಲಿದೆ ನೀವು ನೋಡಿ ಬನ್ನಿ ಎಂದು ಹೇಳಿದಾಗ ಕೋಪಗೊಂಡು ಪಾಪಾರೆಡ್ಡಿ ಎಂ ಸುಮ್ಮನಿರು ಎಂದು ಗದರಿಸಿದರು. ಆಗ ಮಹಿಳೆ, ನೀವು ಗದರಿಸುವ ಅವಶ್ಯಕತೆ ಇಲ್ಲ, ಏಕೆ ಗದರಿಸುತ್ತೀರಿ, ಮಹಿಳೆಯರಿಗೆ ಶೌಚಾಲಯ ಮಾಡಿ ಕೊಡುತ್ತೇವೆ ಎಂದು ಭರವಸೆ ನೀಡಿ ಅದು ಬಿಟ್ಟು ಗದರಿಸುತ್ತೀರಿ ಏಕೆ ಎಂದು ಪಾಪಾರೆಡ್ಡಿಗೆ ವಿರುದ್ಧ ಗುಡುಗಿದರು. ನಂತರ ಸಚಿವ ಬೋಸರಾಜ್ ಮಧ್ಯಪ್ರವೇಶಿಸಿ ಮಹಿಳೆಯನ್ನು ಸಮಾಧಾನ ಪಡಿಸಲು ಮುಂದಾದರು. ಆಗ ಮಹಿಳೆ, ಅವರು ಗದರಿಸುವುದು ಏಕೆ, ಅವರ ಮನೆಯಲ್ಲಿ ಮಹಿಳೆಯರಿಲ್ವಾ ಅಂದು ಪ್ರಶ್ನಿಸಿದರು. ನಂತರ ಪಾಪಾರೆಡ್ಡಿ ಅವರ ಮಹಿಳೆಗೆ ನಿನಗೆ ಮನೆ ಯಾರು ಕೊಟ್ಟಿದ್ದು ಎಂದು ಮರು ಪ್ರಶ್ನೆ ಹಾಕಿದಾಗ ಮಹಿಳೆ ಉತ್ತರಿಸಿ, ಮನೆ ನೀವು ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿದ್ದು ಎಂದು ಗುಡುಗಿದ್ದರು. ಕೊನೆಗೆ ಪೊಲೀಸರು ಮಧ್ಯಪ್ರವೇಶಿಸಿ ಮಹಿಳೆಯರನ್ನು ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸಿ ಪರಿಸ್ಥಿತಿ ತಿಳಿದುಕೊಳ್ಳಿಸಿದರು. ಇದು ಮಾಡಿ ಕೊಡಬೇಕು ನಮಗೆ ಅಷ್ಟೇ. ಆಯ್ತು ಅದು ನೋಡ್ರಿ ಹೆಂಗೈತು. ಸ್ವಲ್ಪ ಹೆಣ್ಮಕ್ಳು ಯಾರು ನೀವು ಗದರಿಸೋದಿಲ್ಲ.
ಕೆರೆಗಳ ಅಭಿವೃದ್ಧಿಗೆ ಅನುದಾನ ಸರ್ಕಾರ ಮತ್ತು ಇಲಾಖೆ ನೀಡುತ್ತದೆ. ಆದರೆ ಸಾರ್ವಜನಿಕ ಸಹಕಾರವಿದ್ದಾಗ ಮಾತ್ರ ಇಂತಹ ಅಭಿವೃದ್ಧಿ ಕಾರ್ಯಗಳಾಗಲು ಸಾಧ್ಯವಾಗುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಹೇಳಿದರು. ಅವರಿದ್ದು ನಗರದ ವಾರ್ಡ್ ನಂಬರ್ 24ರಲ್ಲಿ 8 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೆರೆಗಳ ಅಭಿವೃದ್ಧಿಗೆ ಇಲಾಖೆ ಮುಂದಾಗಿದ್ದು, ಆದರೆ ಸುತ್ತಮುತ್ತಲಿನ ಮನೆಗಳನ್ನು ತೆರವುಗೊಳಿಸಲಾಗುವುದು ಎಂಬ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಸಾರ್ವಜನಿಕರ ಅಭಿವೃದ್ಧಿಗೆ ಸಹಕರಿಸಬೇಕು. ಯಾವ ಮನೆಯಲ್ಲೂ ತೆರವುಗೊಳಿಸುವುದಿಲ್ಲ. ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತದೆ ಹೊರತು ಜನರಿಗೆ ತೊಂದರೆ ಕೊಡುವ ಉದ್ದೇಶ ಸರ್ಕಾರ ಎಂದಿಗೂ ಮಾಡೋದಿಲ್ಲ ಎಂದರು. दीपं दर्शयामि महाफल नारीफल नैवेद्यं निवेदयामि ओम प्राणाय स्वाहा ओम प्राणाय स्वाहा ओम प्राणाय स्वाहा ओम समानाय स्वाहा ओम मध्ये मध्ये पानीयं समर्पयामि प्रक्षालं समर्पयामि पूजीपर ताम्बूलं समर्पयामि नारीफल नैवेद्यं निवेदयामि ओम प्राणाय स्वाहा ओम प्राणाय स्वाहा ओम उदानाय स्वाहा ओम समानाय स्वाहा ओम मध्ये मध्ये पानीयं समर्पयामि हस्तप्रक्षालं समर्पयामि वचीफल ताम्बूलं समर्पयामि ओम गणानां गणपतिं वावहे गणपतिं ब्रह्माणां ब्रह्मणस्पत आरत्सुन्नते सिद्धसाधनं गणपत्यन्तर्गतं विश्वंभरं आसनं समर्पयामि 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 कुरु मे देव सर्वकार्येषु सर्वदा कल्याणाद्भुतगात्राय कामितार्थप्रदायिने श्रीमद्वेङ्कटगिरिनाथाय श्रीनिवासाय मङ्गलम् नित्यश्री नित्यमङ्गलानि भवन्तु भुतगात्राय कामितार्थप्रदायिने श्रीमद्वेङ्कटगिरिनाथाय श्रीनिवासाय मङ्गलम् लक्ष्मीरमण गोविन्द आञ्जनेय वरद गोविन्द इंदिरारमण गोविन्द ಮೊಬೈಲ್ ರಾಜ್ಯದಲ್ಲಿ ಆ ರೀತಿಯಾಗಿ ನಾವು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ 2.5 ವರ್ಷದಲ್ಲಿ. ಆ ದಿಶೆಯಲ್ಲಿ ನಮ್ಮ ನಗರದಲ್ಲಿ ಈ ರೀತಿ ತೊಂದರೆಗಳಿಂದ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ, ಇಲ್ಲಿ ಕೌನ್ಸಿಲರ್ ಜೊತೆಯಲ್ಲಿ ಮಾತಾಡಿ ಈ ಭಾಗದೆಲ್ಲ ಮುಖಂಡರು ಹೇಳಿದ ಮೇಲೆ ಮಾಡ್ತಾಯಿದ್ದೀವಿ. ಇದರಿಂದ ಯಾರಿಗೆ ಯಾವುದೇ ಬಿಲ್ಡಿಂಗ್ ಡಿಸ್ಮ್ಯಾಂಟಲ್ ಮಾಡ್ತಕ್ಕಂಥಲ್ಲಿ ಮತ್ತೊಂದು ಆಗೋದಿಲ್ಲ. ಶೌಚಾಲಯಗಳು ಏನು ತೊಂದರೆ ಇದ್ದರೆ ಇಲ್ಲೇ ಬಂದರೆ IAS ಆಫೀಸರ್ ಆಗಿದ್ದಂಥವ್ರು ಓಣಿಗೆ ತಿರುಗಾಡಿ ಕೆಲಸ ಮಾಡ್ತಾರೆ. ಈ ಕಾಲದ ಪ್ರಾಬ್ಲಮ್ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಯಾವ ಮುನ್ಸಿಪಾಲ್ಟಿಯಲ್ಲಿ ನಗರಸಭೆಗಳಲ್ಲಿ ಯಾರು ಹೋಗಿ ಓಣೆ ಮಾಡ್ತಾಯಿಲ್ಲ. ಅವರೆಲ್ಲ ನಗರಸಭೆಗೆ ಹೋಗ್ಬೇಕು, ಇಲ್ಲಂದರೆ ಕಾರ್ಪೊರೇಟ್ಗೆ ಹೋಗ್ಬೇಕು. ಆದರೆ ರಾಯಚೂರು ನಗರದಲ್ಲಿ ಅವರು ಶ್ರೀಮಾನ್ ಜುಬಿನ್ ಅವರು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲ ಮಾತಾಡಿದ ನಂತರ ಅವರೇ ಎಲ್ಲ ವಾರ್ಡ್ಗಳಿಗೆ ಹೋಗಿ ಕಂಪ್ಯೂಟರ್ಗಳೆಲ್ಲ ತೊಗೊಂಡೋಗಿ ಯಾವ ಇಲಾಖೆಯಲ್ಲಿ ಒಬ್ಬರಿಬ್ಬರು ಏನೋ ಲಂಚ ತಗೊಳ್ತಾರೆ ಅಂತೇಳಿ ಮಾತುಗಳು ಬಂದಾಗ ಅವ್ರ ಕಿವಿಗೆ ಅದೇನೂ ಆಗಲಾರ್ದಂಗೆ ಅವರೇ ಸ್ವತಃ ನೋಡಿ ಎಲ್ಲವನ್ನೂ ಈ ಕಾಂತ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಮಾದರಿಯಾಗಿ ಇವತ್ತು ಕಾರ್ಪೊರೇಷನಿಂದ ಕೆಲಸ ಮಾಡ್ತಾಯಿದ್ದಾರೆ. ನಾವೆಲ್ಲ ಸಹಕಾರ ಕೊಟ್ಟರೆ ಈ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ. ನಾವು ಏನೇ ಕೆಲಸ ಈ ನಗರದಲ್ಲಿ ಕೈಗೆತ್ತಿಕೊಂಡ್ರು ಸಹಿತ ನಾವು ಆ ಕೆಲಸದ ಮೇಲೆ ನಾವು ಯಾವುದೇ ನಿಗಾ ಇಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ಇದ್ರೆ ನಮ್ಮ ಕಮಿಷನರ್ ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸಬೇಕು, ಅಲ್ಲಿ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆದ ರೀತಿ ಮಾಡಬೇಕು, ಜನರ ಅಭಿಪ್ರಾಯ ತಿಳ್ಕೊಂಡು ಜನರ ಅಭಿಪ್ರಾಯದಂತೆ ನಾವು ಮುಂದೆ ನಡ್ಕೊಳ್ಬೇಕೆಂಬುದೇ
ನಮ್ಮ ಉದ್ದೇಶ. ಇದರಿಂದ ನಮಗೇನು ಒಂದು ಪೈಸೆ ಲಾಭ ಬರೋದೇನಿಲ್ಲ, ಆದರೆ ನಮ್ಮ ನಗರದಲ್ಲಿರ್ತಕ್ಕಂಥ ಜನಕ್ಕೆ ಒಳ್ಳೆದಾಗಿ ಇದರಲ್ಲಿ ಎಷ್ಟು ವಾಸನೆ ಬರ್ತಾ ಇದೆ. ಇದೇ ವೇಳೆ ಸಂಸದ ಜಿ ಕುಮಾರನಾಯಕ್ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ಕೆರೆಗಳಿದ್ದು ಅವುಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ. ಇಂತಹ ಉತ್ತಮ ಕಾರ್ಯಗಳನ್ನು ಮಾಡುತ್ತಿರುವ ಸಚಿವರ ಕಾರ್ಯ ಶ್ಲಾಘನೀಯವಾಗಿದ್ದು ಎಂದರು. ಕೊಂಡಿದ್ವಲ್ಲ, ಅಲ್ಲ, ನಮ್ಮ ರಾಯಚೂರಿನಲ್ಲಿ ಬೇಕಾದಷ್ಟು ಕೆರೆಗಳಿದ್ದಾವೆ. ಅದರಿಂದ ಜನಕ್ಕೂ ಅನುಕೂಲ, ಭೂಮಿ ಅಂತರ್ಜನಕ್ಕೂ ಕೂಡ ಅನುಕೂಲ ಇದೆ ಅನ್ನೋದನ್ನ ನಾವು ಮನಗಂಡು ಪ್ರತಿಯೊಂದು ಕೆರೆನಲ್ಲೂ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ತೆಗೆದುಕೊಳ್ತಾ ಇರೋದು ಬಹಳ ಸಂತೋಷದ ಕೆಲಸ. ಮಾನ್ಯ ಪಾಪರೆಡ್ಡಿಯವರು ಈಗ ತಾನೇ ಹೇಳಿದ್ರು, ಮೈನರ್ ಇರಿಗೇಷನ್ ಮಿನಿಸ್ಟ್ರಿ ಅಂತ ಒಂದು ಕರ್ನಾಟಕದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸಾಹೇಬ್ರಾದ್ಮೇಲೆ ನಮಗೆ ಅದು ಎಷ್ಟು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವರು ರಾಯಚೂರು ಬಗ್ಗೆ ಇಟ್ಟಿರುವಂಥ ಒಲವಿನಿಂದ ನಮ್ಮ ನಗರ ಕೂಡ ಬಹಳಷ್ಟು ಸೌಂದರೀಕರಣ ಆಗ್ತಾ ಇದೆ. ಮತ್ತು ನಮ್ಮ ರಾಯಚೂರಿನ ನಕ್ಷೆನೇ ಒಂದು ರೀತಿ ಬದಲಾಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಪಾಪರೆಡ್ಡಿಯವರಾದರೂ ಕೂಡ, ನಾವು ಅಪೋಸಿಷನ್ ಆದರೂ ಕೂಡ ನಾವು ಮಾಡ್ತಾ ಇದ್ರು ಒಂದೆರಡು ಒಳ್ಳೆ ಕೆಲಸ ಇದ್ರೆ ಅದನ್ನು ಕೂಡ ಬಹಳ ಪ್ರೀತಿಯಿಂದ ಅವರು ಮಾತಾಡಿರುವಂಥದ್ದು ನನಗಂತೂ ಅವರಿಗೆ ಉತ್ತಮವಾದ ನನ್ನ ಮತ್ತೊಮ್ಮೆ ಈ ಒಂದು ಆತ್ಮೀಯವಾದಂಥ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಅಂತ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ. ಮಾಜಿ ಶಾಸಕ ಎಂ ಪಾಪರೆಡ್ಡಿ ಮಾತನಾಡಿ, ಇಷ್ಟು ದಿನ ಸಣ್ಣ ನೀರಾವರಿ ಇಲಾಖೆ ಎಂದರೇನು ಎಂಬುದು ನಮಗೆ ತಿಳಿದಿಲ್ಲ. ಆದರೆ ಈಗ ಬಸವರಾಜ್ ಅವರು ಅಧಿಕಾರ ವಹಿಸಿಕೊಂಡು ಮಾವಿನಕೆರೆ ಸೇರಿದಂತೆ ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದರ ಉತ್ತಮ ಕಾರ್ಯವಾಗಿದೆ ಎಂದರು. ವರ್ಷದಿಂದ ನಾನು ಇದ್ದೀವಿ. ಇಂಥ ಎಂಪಿಗಳನ್ನ ಒಂದು 7-8 ಜನ ಕಳಿಸಿರಬೇಕು. ಯಾವ ಎಂಪಿನೂ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ. ಯಾವ ಎಂಪಿನೂ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಕೇಳಿಲ್ಲ. ಮಾತಾಡೋದು ಬೇರೆ, ಪ್ರಶ್ನೆನೂ ಕೇಳಿಲ್ಲ. ಇವತ್ತು ನಮ್ಮ ಎಂ ಪಿ ಅವರು ಎಷ್ಟು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಎಷ್ಟು ವಿಚಾರಗಳು ಹೇಳ್ತಾ ಇದ್ದಾರೆ. ಅದು ಭಾಳ ಸಂತೋಷ ಆಗ್ತದೆ. ನಾನೊಬ್ಬ ಓದಿದಂಥ ಮನುಷ್ಯ, ಹಾಗೆ ದಿನನಿತ್ಯ ಅದನ್ನು ನೋಡ್ತಾ ಇದ್ದರೆ ನನಗೆ ಭಾಳ ಸಂತೋಷ ಆಗ್ತದೆ. ಅದು ಅಪೋಸಿಷನ್ ಮನುಷ್ಯ, ಆದರೂ ಅಪೋಸಿಷನ್ ಇಲ್ಲ, ಏನಿಲ್ಲ, ಕೆಲಸ ಮಾಡೋವರಿಗೆ ಸಪೋರ್ಟ್ ಮಾಡುವಂಥ ಜನ ಅಂಥ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂ ಪಿ ಅವರು. ಅವರು ನಮ್ಮ ಸಮಸ್ಯೆಗಳು ಕೇಳ್ತಾ ಇದ್ದಾರೆ. ಅವ್ರು ಹೇಳಿದಾಗ ನಮ್ಮ ಸಮಸ್ಯೆಗಳು ಆಲೋಚನೆ ಕೇಳ್ತಾ ಇದ್ದಾರೆ, ಕೆಲಸ ಮಾಡಿಕೊಡ್ತಾರೆ. ಯಾಕೆ ಮಾಡೋದಿಲ್ಲ? ಮಾಡಿದಾಗ ನಾನು ಬರ್ತೇನೆ ಅವ್ರ ಮುಂದೆ ಬರಲಿಕ್ಕೆ ಅಂತ ಕೆಲಸ ಮಾಡುವಂಥ ಜನ ಬಂದಿದ್ದಾರೆ. ಅವ್ರನ್ನ ಶಾಂತಿಯಿಂದ 4 ಮಾತಾಡುವಂಥ ಕೆಲಸ ಮಾಡ್ತಾರೆ, ನೀವು ಕೇಳ್ರಿ ಅಂತ ಆ ಒಂದು ದೃಷ್ಟಿಯಿಂದ ನಾನು ಬೇಜಾರಾಗಿದ್ದೀನಿ. ಕಾರಣ ನೀವೆಲ್ಲರೂ ಶಾಂತಿ ರೀತಿಯಿಂದ ನಾವು ಹೇಳುವಂಥ ಮಾತು ಕೇಳಿ ನಾಳೆ ನಮ್ಮ ಮಂತ್ರಿಗಳು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚಿಗೆ ಕೆಲಸ ಆಗ್ತದೆ. ಏನು ಸಾಯಿಬಾಬಾ ಟೆಂಪಲ್ ಅಂದರು, ಆ ಟೆಂಪಲ್ಗಳು ಕೊಡುವಂಥ ರೀತಿಯಲ್ಲಿ 100% ಕೊಡ್ತಾರೆ. ಅದ್ರ ಬಗ್ಗೆ ಅವರು ಮನುಷ್ಯರಿಗೆ ಬೇಕಾದ್ರೆ ಕೊಡ್ತಾರೆ. ಆ ಕಾರಣದಿಂದ ನೀವು ಶಾಂತಿ ರೀತಿಯಿಂದ ಅವ್ರ ಮಾತು ಕೇಳ್ರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್, ಮೋಹನ್ ಪಾತ್ರ, RDS ಅಧ್ಯಕ್ಷ ನರಸಿಂಹಲು ಮಡಿಗೇರಿ, ಪಾಲಿಕೆ ಮಾಜಿ ಸದಸ್ಯರಾದ ಜಯಣ್ಣ, ಎನ್ ಶ್ರೀನಿವಾಸ ರೆಡ್ಡಿ, ಜಿಂದಪ್ಪ, ಪ್ರಮುಖರಾದ ಮೊಹಮ್ಮದ್ ಶಾಲಂ, ಜಯಂತರಾವ್, ಪತಂಗೆ, ಜಿ ತಿಮ್ಮಾರೆಡ್ಡಿ ಸೇರಿ ಅನೇಕರಿದ್ದರು. ಸಿಎಂ ಅವರು ಸದನದೊಳಗೆ 2.5 ವರ್ಷ ನಾನೇ ಇರುತ್ತೇನೆ ಎಂದು ಹೇಳಿದ್ದು, ವಿರೋಧ ಪಕ್ಷದವರು ಕೇಳಿದರೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಲಾಗುತ್ತದೆಯೇ? ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನದಂತೆ ನಾವು ಬದ್ಧರಾಗಿರುತ್ತೇವೆ ಎಂದು ಸಣ್ಣ ನೀರಾವರಿ ಸಚಿವ NS ಬಸವರಾಜು ಹೇಳಿದರು. ಅವರಿದ್ದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜಣ್ಣ ಅವರು ಸಹಕಾರ ವಲಯದಲ್ಲಿ ಅತ್ಯಂತ ಕಿರಿಯ ರಾಜಕಾರಣಿಯಾಗಿದ್ದು, ಸಹಕಾರಿ FXA ಬ್ಯಾಂಕಿನ ಚುನಾವಣೆ ಸಂಬಂಧ DCM ಭೇಟಿಯಾಗಿದ್ದು, ಅದು ಬಿಟ್ಟರೆ CM ಬದಲಾವಣೆಗೂ ರಾಜಣ್ಣ, DCM ಭೇಟಿಗೂ ಸಂಬಂಧವಿಲ್ಲ ಎಂದರು. DCM ಅವರನ್ನು ಭೇಟಿಯಾಗುವುದಿಲ್ಲ ಎಂದು ರಾಜಣ್ಣ ಅವರು DCM ಭೇಟಿಯಾಗುವುದರ ಕುರಿತು ನನ್ನ ಕೇಳಬೇಡಿ, ಅವರನ್ನೇ ಕೇಳಿ. ವಿಧಾನಸೌಧದಲ್ಲಿ ದಿನವೂ ಭೇಟಿಯಾಗುತ್ತಿದ್ದಾರೆ, ಆ ವಿಚಾರವನ್ನು ಅವರನ್ನೇ ಕೇಳಿ ಎಂದರು. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ಕರೆಸಿಕೊಳ್ಳುವ ವಿಚಾರ ಯಾರಿಗೂ ಹೇಳುವುದಿಲ್ಲ, ಸಂದರ್ಭ ಬಂದರೆ ಅವರೇ ಕರೆಸಿಕೊಳ್ಳುತ್ತಾರೆ. CM ಅವರು ಸದನದೊಳಗೆ 2.5 ವರ್ಷ ನಾನೇ ಇರುತ್ತೇನೆ ಎಂದು ಹೇಳಿದ್ದು, ವಿರೋಧ ಪಕ್ಷದವರು ಕೇಳಿದರೆ ಏನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಬೇಕೆ? CM ಅವರು ಸ್ಪಷ್ಟವಾಗಿ ಹೇಳಿದ್ದು, ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಡೆದುಕೊಳ್ಳುತ್ತೇವೆ, ಅದರಲ್ಲಿ ಯಾವುದೇ ಗೊಂದಲವನ್ನು ಬೇಡ ಎಂದು ತಿಳಿಸಿದರು. ಯಾರು ಹೇಳಿದ್ರು? ಇಂಥವ್ರು ಹೇಳಿದ್ರೆ ಅಂತ ಹೇಳ್ಬಿಡಿ. ಅಲ್ಲ, ಈಗ CM ಅವ್ರನ್ನ ಇವರು DCM ಅವ್ರನ್ನ ರಾಜಣ್ಣ ನಿನ್ನೆ ಭೇಟಿಯಾಗಿದ್ದಾರೆ. ರಾಜಣ್ಣ ಭೇಟಿಯಾಗಿದ್ದು ಅವ್ರು ಕ್ಲೀನಾಗಿ ಹೇಳ್ಯಾರ, ನೀವೇ ನೋಡಿ ಕನ್ಫ್ಯೂಸ್ ಮಾಡೋದು. ಅವರು ಇವತ್ತು FX ಬ್ಯಾಂಕಿಗೆ ಎಲೆಕ್ಷನ್ ನಡೀತಾ ಇದೆ. ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ ಈ ಕೋಆಪರೇಟಿವ್ ಇದರಲ್ಲಿ, ಸಚಿವರಾಗಿಲ್ಲ. FX ಬ್ಯಾಂಕ್ನಲ್ಲಿ ಅವರು ಭಾಳಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಅವ್ರದ್ದೇ ಆದೊಂದು ಟೀಮ್ ಅದ. ಅವರು ಇವರು ಕೂಡಿ ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥವ್ರನ್ನ ಅಲ್ಲಿ ತರಬೇಕೆಂಬ ಉದ್ದೇಶಕ್ಕಾಗಿ ಇವತ್ತಲ್ಲ ಈಗಾಗಲೇ 2-3 ಬಾರಿಗೆ ಭೇಟಿಯಾಗಿ ಇಡೀ ರಾಜ್ಯಾದ್ಯಂತ ಏನೇನು ಮೆಂಬರ್ಶಿಪ್ ಇದೆ, ಎಲ್ಲೇನೊಂದು ಯಾರ್ಯಾರು ಡೈರೆಕ್ಟರ್ಸ್ ಬರ್ತಾರೆ, ಆ ಇದಕ್ಕಾಗಿ ಅವರು ಆ ಪ್ರಯತ್ನದಲ್ಲಿದ್ದಾರೆ.
ಕೋಆಪರೇಟಿವ್ ಎಪೆಕ್ಸ್ ಬ್ಯಾಂಕ್ನ ಎಲೆಕ್ಷನ್ ಸಂಬಂಧ ಅವರಿಬ್ಬರು ಭೇಟಿಯಾಗ್ಯಾರ. ಅಲ್ಲ, ಯಾವುದೇ ಕಾರಣಕ್ಕೂ ನಾನು DCM ಅವ್ರನ್ನ ಭೇಟಿ ಆಗೋದಲ್ಲ ಅಂತ ನಾನು ಹೇಳಿದ್ರು. ಅವ್ರನ್ನೇ ಕೇಳಬೇಕು ನೀವು. ಅವ್ರು ಹೇಳಿದರೆ ಏನಾದ್ರು ಅವ್ರು ಹೇಳಿದರೆ ನಮ್ಗೆ ಆ ರೀತಿಯಲ್ಲಿ ದಿನ ಭೇಟಿಯಾಗ್ತಾರೆ. ದಿನ ಅಲ್ಲಿ ಅಸೆಂಬ್ಲಿಗೆ ದಿನ ಅಟೆಂಡ್ ಮಾಡ್ಯಾರ ರಾಜಣ್ಣವರು. ಅವರು ಶಿವಕುಮಾರ್ ಅವರು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಾನೇ ನೋಡಿದೆ. ಭೇಟಿಯಾಗಿದ್ದಿಲ್ಲ ಅಂತ ಅವ್ರು ಹೇಳಿದ್ರೆ ಅಂದರೆ ಈಗ ಅವ್ರನ್ನೇ ಕೇಳಬೇಕು. ನಮಗೆ ಕೇಳಿದೆ ಹೆಂಗೆ ಗೊತ್ತಾಗ್ತದೆ, ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರೆ ಅಂಬೋದು ಗೊತ್ತಿಲ್ಲ. ಅವರು ಸೀನಿಯರ್ ಇದ್ದಾರೆ, ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. CM ಅವ್ರನ್ನ DCM ಅವ್ರನ್ನ ಹೈಕಮಾಂಡ್ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನದ ಅಂಗವಾಗಿ ರಾಯಚೂರು ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಆಯೋಜಿಸಿದ್ದ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬಸವರಾಜು ಅವರು ಮತ್ತು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಅವರು ಭಾಗವಹಿಸಿ ಪೋಲಿಯೋ ಮಹತ್ವದ ಕುರಿತು ಮಾತನಾಡಿದರು. ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವನ್ನಾಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕದಂತ ಇಂದಿನಿಂದ ಪ್ರಾರಂಭಿಸಲಾಗಿದೆ. 5 ವರ್ಷ ಎಲ್ಲರಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಬೇಕು. ಪೋಲಿಯೋ ಎಂಬುದು ಅತ್ಯಂತ ಭೀಕರ ರೋಗವಾಗಿದ್ದು ಇದು ಬಾಧಿತ ಮಕ್ಕಳಿಗೆ ಶಾಶ್ವತ ಅಂಗವೈಕಲ್ಯವನ್ನು ಉಂಟು ಮಾಡುತ್ತದೆ. ಆದರೆ ಲಸಿಕೆಯ ಮೂಲಕ ಇದನ್ನು 100% ತಡೆಗಟ್ಟಲು ಸಾಧ್ಯವಿದೆ. 2 ಹನಿ ಲಸಿಕೆ ನಿಮ್ಮ ಮಗುವಿಗೆ ಭವಿಷ್ಯಕ್ಕೆ ರಕ್ಷಣೆಯಾಗಿದೆ ಎಂದರು. ಸರ್ ಪಾಪ ಕಾಣ್ತಾ ಇಲ್ಲಮ್ಮ. ಸರಿ ಕೈ ಬಿಡು ಗುರು, ಕೈ ಬಿಡು. ಹಂಗೆ ಪ್ರೆಸ್ ಮಾಡ್ಬಿಡಿ. ಮಾಮ ಮೇಡಮ್ ಸ್ವಲ್ಪ ಸೈಡ್ ಮೇಡಮ್. ಇನ್ನೊಂದು ಸರ್ ಡಿಸ್ ಸರ್ಗೂ ಸ್ವಲ್ಪ ಕೊಡಿ ಸರ್. ತಾವು ಇದು ಉದರ ಗಾಡಿ ಪಲ್ಸ್ ಪೋಲಿಯೋ ಬರೀ ನಿನ್ನೆ ಈ ಕಾರ್ಯಕ್ರಮ ಇವತ್ತು ಸರ್ಕಾರ ಇಲಾಖೆ ಕೈಗೊಂಡಿದೆ. ಆ ದಿಶೆಯಲ್ಲಿ ನಮ್ಮ ರಾಯಚೂರಿನಲ್ಲಿ ಸೇರಿತು ಸುಮಾರು 2,60,000 ಈ ಜಿಲ್ಲೆ ಈಗ 5 ವರ್ಷ ಒಳಗಿರ್ತಕ್ಕಂಥ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ತಿದ್ದಾರೆ. ಅದು ಇವತ್ತು ಇಲ್ಲೇ ನಮ್ಮ ಸಂಸ್ಥೆಗಳಿರ್ತಕ್ಕಂಥ ಚುನಾವಣೆಗಳು ನಮ್ಮ ಪೋಲಿಯೋ ಅಂದರೆ ಯಶಸ್ವಿಯಾಗಿದೆ ಅಂತೇಳಿ ಈಗಾಗಲೇ ತಿಳ್ಕೊಂಡಿದೆ. ಆ ದಿಶೆಯಲ್ಲಿ ನಮ್ಮ ಮಕ್ಕಳ ಜಾಗೃತಿ ಜೊತೆಯಲ್ಲಿ ಎಲ್ಲರಿಗೂ ಅರಿವು ಮಾಡಿ ಜನರು ಸಹಕಾರ ಮಾಡುವಂಥ ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಬೇಂದ್ರ ಬಾಬು, ಜಯಣ್ಣ CBO ಶಾಂತಪ್ಪ, ಶಿವಮೂರ್ತಿ ಜಯಂತರಾವ್ ಪತಂಗೆ, ಅಮರೇಗೌಡ ಅಂಚಿನಾಳ್, ಬಸವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕರಿಸಿರುವುದನ್ನು ಸ್ವಾಗತಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕ ಡಾಕ್ಟರ್ R ಮೋಹನ್ ರಾಜ್ ತಿಳಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 17% ಮೀಸಲಾತಿಯನ್ನು 6.5 ABC ಮಾಡಲಾಗಿದೆ. ಸಿ ಗುಂಪಿನಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನ ಸರ್ಕಾರ ಮಾಡಿದೆ. ಸರ್ಕಾರ ಸಾಮಾಜಿಕ ನ್ಯಾಯವನ್ನು ತಡೆ ಹಿಡಬಾರದು, ವಂಚಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಎಂದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ರಾಜಕೀಯ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಹಾಗೂ SCP ಹಾಗೂ TSP ಅನುದಾನಗಳಲ್ಲಿ ಒಳ ಮೀಸಲಾತಿಗಳನ್ನು ಜಾರಿಗೆ ತರಬೇಕು. ಸರ್ಕಾರ SCP, TSP ಅನುದಾನ ಸುಮಾರು 20,000 ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಸಮುದಾಯಕ್ಕೆ ಮೋಸ ಮಾಡಿದೆ ಎಂದು ಆಪಾದಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಗಳಿಗೆ ಹೋಗುವ ಯೋಜನೆ ಹಣವಿಲ್ಲ ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದೆ. ರಾಜ್ಯಾದ್ಯಂತ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿಲ್ಲ.
ಎಲ್ಲರಿಗೂ ಮಂಜೂರು ಮಾಡಬೇಕು. ಅನುದಾನ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಬಾರದು. ಸಾಲ ಸೌಲಭ್ಯಕ್ಕೆ ಕಳೆದ 2 ವರ್ಷಗಳಿಂದ ಯೋಜನೆಗಳಿಗೆ ಅನುದಾನ ಮಂಜೂರು ಮಾಡಲಿಲ್ಲವೆಂದು ದೂರಿದರು. ರಾಜ್ಯದಲ್ಲಿ 3ನೇ ಪರ್ಯಾಯ ರಾಜಕೀಯ ವೇದಿಕೆಗೆ ಮುಂದಾಗಿರುವುದನ್ನು ಬೆಂಬಲಿಸಲಾಗುವುದು. ರಾಷ್ಟ್ರೀಯ ಪಕ್ಷಗಳ ಸ್ವಾತಂತ್ರ್ಯ ಬಂದಾಗಿಂದಲೂ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದೆ. ಇದರಿಂದ ಪರ್ಯಾಯ ಪಕ್ಷದ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 7ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತದೆ. ಸಿಎಂ ಇಬ್ರಾಹಿಂ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರಪ್ಪ ಇದರ ನಾಯಕತ್ವ ವಹಿಸಿದ್ದಾರೆ ಎಂದರು. ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಮುಂಬರುವ ಚುನಾವಣೆಗಳಲ್ಲಿ ಎದುರಿಸಲು ಮುಂದಾಗಿದ್ದು ಸಾರ್ವಜನಿಕರು ಬೆಂಬಲಿಸಬೇಕು ಎಂದು ತಿಳಿಸಿದರು. ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದೆ. ಇಲ್ಲಿ ಸರಿಯಾದಂಥ ಸವಲತ್ತುಗಳು ಕೆಲವು ಸಮುದಾಯಗಳಿಗೆ ಸಿಗ್ತಾ ಇಲ್ಲ, ಒಳ ಮೀಸಲಾತಿ ಆಗಬೇಕು ಅಂತೇಳಿ ಚಳುವಳಿ ನಡೀತು. ಅದು ರಾಷ್ಟ್ರ ಮಟ್ಟದಲ್ಲಿ ಇದ್ದು ತೆಲಂಗಾಣ, ಆಂಧ್ರ, ಪಂಜಾಬ್, ಹರಿಯಾಣ, ಕರ್ನಾಟಕ. ಸುಪ್ರೀಂ ಕೋರ್ಟ್ 2024ರಲ್ಲಿ ಆಗಸ್ಟ್ 1ನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ, 7 ನ್ಯಾಯಾಧೀಶರ ಬೆಂಚು, ಇಲ್ಲ ಇದು ರಾಜ್ಯಗಳಿಗೆ ಅಧಿಕಾರ ಇದೆ, ಇಂಟರ್ನಲ್ ರಿಸರ್ವೇಷನ್ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳು ದತ್ತಾಂಶವನ್ನು ಶೇಖರಣೆ ಮಾಡಿ ಅದರ ಮುಖಾಂತರ ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ನೀವು ಹಂಚಿಕೆ ಮಾಡಬಹುದು ಅಂತ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯದ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ತರಿಸ್ಕೊಂಡು ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ಅದನ್ನು 5-6-6-5 ಅಂತ ಹೇಳಿ ಜಾರಿಗೆ ಮಾಡಿದರು. ಅದಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಶಾಸನಬದ್ಧವಾದ ಹಕ್ಕುಗಳನ್ನು, ಅಂದರೆ ಅದಕ್ಕೆ ರೈಟ್ಸನ್ನು ಕೊಡಬೇಕು ಅಂತೇಳಿ ಕಳೆದ ಸುವರ್ಣಸೌಧದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಅದಕ್ಕೆ 2 ಹೌಸ್ಗಳಲ್ಲಿ ಅನುಮೋದನೆಯನ್ನು ಪಡೆದು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಅದರೊಟ್ಟಿಗೆ ಅಲೆಮಾರಿಗಳನ್ನು 1% ಇತ್ತು. ಅಲೆಮಾರಿಗಳನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವೆಲ್ಲ ಅಲೆಮಾರಿಗಳಿಗೂ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಈಗ ಅದರ ಒಳಗಡೆ 5ರಲ್ಲಿ 1%. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳಾದ ಡಾಕ್ಟರ್ ರವೀಂದ್ರನಾಥ್ ಪಟ್ಟಿ, ಎಂ ಈರಣ್ಣ, ರಾಜು ಪಟ್ಟಿ, ಎಂ ವಸಂತಕುಮಾರ್, ಪ್ರಸಾದ್ ಆಶಾಪುರ್ ಮಾರೆಪ್ಪ, ಲಕ್ಷ್ಮಾದೇವಿ, ಶರಣಪ್ಪ ಇದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಮಸೂದೆಯನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಹಾಗೂ ಈ ಹಿಂದೆ ಇದ್ದ ಮನರೇಗಾ ಯೋಜನೆಯನ್ನ ಮುಂದುವರಿಸುವಂತೆ ಒತ್ತಾಯಿಸಿ ಸಿಪಿಐಎಂಎಲ್ ಲಿಬರೇಷನ್ ಹಾಗೂ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ ಬಡ ಮಧ್ಯಮ ವರ್ಗದವರಿಗೆ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆ 2025 ವಿಬಿಜಿ ರಾಮ್ಜಿಯನ್ನು ಈ ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಮಹಾತ್ಮ ಗಾಂಧಿಯವರ ಹೆಸರನ್ನು ಬದಲಿಸಿ ದುರುದ್ದೇಶದಿಂದ ಸಂಘ ಪರಿವಾರದ ಮನಸ್ಥಿತಿಯಿಂದ ಬಿಜೆಪಿ ಸರ್ಕಾರ ಮಸೂದೆಯನ್ನು ಹೆಸರನ್ನು ಬದಲಿಸಿದ್ದು, ಈ ನಿರ್ಧಾರವನ್ನು ವಾಪಸ್ಸು ಪಡೆದು ಮೊದಲಿನ ಹೆಸರಿನಲ್ಲಿ ಯೋಜನೆ ಮುಂದುವರಿಸಬೇಕು. 2025-26ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ 86,000 ಕೋಟಿ ರೂಪಾಯಿ ಹಣವನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ನಿಗದಿಪಡಿಸಿದ್ದು, ಮುಂಬರುವ 26-27 ಸಾಲಿನ ಬಜೆಟ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ಯೋಜನೆಗೆ ನಿಗದಿಪಡಿಸಬೇಕು ಒತ್ತಾಯಿಸಿ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ರವಾನಿಸಿದರು. ನಾಶ ಮಾಡಲು ಮೋದಿ ಸರ್ಕಾರಕ್ಕೆ ಗಾಂಧಿ ಹೆಸರು ಬೇಡವೇ ಬೇಡ, ಗಾಂಧಿ ಹೆಸರು ಬೇಡವೇ ಬೇಡ, ಮಹಾತ್ಮ ಗಾಂಧೀಜಿ ಅಂತ ಹೆಸರು. ಕೃಷಿ ಕೂಲಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇವತ್ತು ದಿಢೀರ್ನಾಗಿ ಹೋರಾಟ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಇಡೀ ಲೋಕಸಭೆ ಪಾರ್ಲಿಮೆಂಟ್ನಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಗಿರುವಂತ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಂಪ್ಲೀಟ್ ಆಗಿ ಹೆಸರು ಬದಲಾವಣೆ ಮಾಡೋದು ಒತ್ತಡಗಿರಲಿ. ಇಡೀ ಕಾನೂನಿನಲ್ಲಿರುವಂತ ಬಡ ಮತ್ತು ಮಧ್ಯಮ ವರ್ಗದ ಪರವಾಗಿ ಇರುವಂತ ಈ ಯೋಜನೆ
ಗ್ರಾಮೀಣ ಪ್ರದೇಶದ ಬಡವರಿಗೆ ಆಶ್ರಯ ಆಗಿರುವಂಥ ಯೋಜನೆ. ಬಹಳಷ್ಟು ಅಂಶಗಳನ್ನು ತಿದ್ದುಪಡಿ ತರಲಿಕ್ಕೆ ಹೊಂಟಿದ್ದಾರೆ ಬಂಧುಗಳೇ. ಇದರ ಉದ್ದೇಶ ಬಂದು ಬಡವರಿಗೆ ಉದ್ಯೋಗ ಕೊಡಬೇಕಂತೇನೂ ಇಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರಾಜಕೀಯ ದುರುದ್ದೇಶದಿಂದ ರಾಮ್ಜಿ ಅಂತ ಹೆಸರನ್ನ ಹೊಸದಾಗಿ ತಂದು ಇಡೀ ಕೇಂದ್ರ ಸರ್ಕಾರ, ಬಿಜೆಪಿ ನೇತೃತ್ವದ NDA ಸರ್ಕಾರ ಇವತ್ತು ರಾಮ್ಜಿ ಹೆಸರನ್ನ ಮುನ್ನೆಲೆಗೆ ತಂದು ಕಾಯ್ದೆನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಈ ಕಾಯ್ದೆ ಸಾರಾಂಶ ಏನಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯಲ್ಲಿ ಕೇಂದ್ರ ಸರ್ಕಾರ 90%. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್, ಜಿಲ್ಲಾ ಮುಖಂಡ ಅಜಯ್ ಜಾಗೀರ್ದಾರ್, ಮುಖಂಡರಾದ RH ಕಲಮಂಗಿ, ಶ್ರೀನಿವಾಸ್ ಮುಖನಟ್ಟಿ, ಪಾಪಾವತಿ ಬೆಳಗುರ್ಕಿ, ಹುಸೇನಪ್ಪ ಅರವಳ್ಳಿ, ನಿಸಾರ್ ಅಹಮದ್, ಜಗದೀಶ್, ಜಲಾಲ್ ಪಾಚಾ, ಹನುಮಂತರಾಯ, ಯಲ್ಲಪ್ಪ, ಹನೀಫ್ ಅಂಬಕರಿ, ಮಹೇಶ್ ನಾಯಕ್, ಜಿಲಾಲಿ ಯರಗೇರ ಸೇರಿದಂತೆ ಇನ್ನಿತರು ಇದ್ದರು. ನಗರದ ಸರ್ವೆ ನಂಬರ್ 22ರ 16 ಎಕರೆ 9 ಗುಂಟೆ ಜಮೀನಿನ ಪೈಕಿ 2 ಎಕರೆ ಜಮೀನನ್ನ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕಾಗಿ ಕಾಯ್ದಿರಿಸಿ ಭವನ ನಿರ್ಮಾಣ ಮಾಡಬೇಕು ಎಂದು ವಾರ್ಡ್ ನಂಬರ್ 24, 27ರ ನಿವಾಸಿಗಳು ಸಚಿವ NS ಬೋಸರಾಜು ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಸರ್ವೆ ನಂಬರ್ 22ರ 16 ಎಕರೆ 9 ಗುಂಟೆ ಜಮೀನಿನ ಪೈಕಿ 2 ಎಕರೆ ಜಮೀನಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕಾಗಿ ಕಾಯ್ದಿರಿಸಲು ಮನವಿ ಸಲ್ಲಿಸಲಾಯಿತು. ಸದರಿ ಜಮೀನಿನ ಪೈಕಿ 5 ಎಕರೆ ಜಮೀನಿಯನ್ನು ಯಂಕಪ್ಪ ಇವರಿಗೆ ವ್ಯವಸಾಯ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಇದನ್ನು ಬಳಕೆ ಮಾಡದೆ ಇರುವುದರಿಂದ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳನ್ನು 1996ರ ನಿಯಮ 25ರ ಅನ್ವಯ ರದ್ದುಪಡಿಸಲಾಗಿದೆ. ಈ ಜಮೀನಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ 2 ಎಕರೆ ಮಂಜೂರು ಮಾಡಲು ಮನವಿ ಮಾಡಿದ್ದು, ಈ ಜಮೀನು ಇದೀಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇವರ ಹೆಸರಿನ ಕಾಯ್ದಿರಿಸಲಾಗಿದೆ. ಕೂಡಲೇ 2 ಎಕರೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕೆಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ವಾರ್ಡ್ ನಂಬರ್ 24, 27ರ ನಿವಾಸಿಗಳು ಇದ್ದರು. ನಮ್ಗೆ 2 ಎಕರೆ ಬಿಟ್ಟು ಮಾಡ್ರಿ ಸರ್. ಮತ್ತೆ ಈಗ ಟೋಟಲ್ 16 ಎಕರೆ ಮಾಡ್ಬೋದು ಸರ್. ದಯವಿಟ್ಟು ಅಲ್ಲ ಒತ್ತುವರಿ ಅಲ್ಲ, 16 ಎಕರೆ ಇದೆ ಸರ್. 16 ಎಕರೆದಲ್ಲಿ 8 ಎಕರೆ ಮಾಡಕತ್ತಾರೆ ಡೆವಲಪ್. ನಮಗೆ ಅಂಬೇಡ್ಕರ್ ಭವನ ಇರ್ಬೇಕು ಸರ್, ಅಷ್ಟೇ. ನಮ್ದು ಏನಿಲ್ಲ, 2 ಎಕರೆ ಇರ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸಾವಿರ ಮೇಲೆ ಸರ್. ಏನಿಲ್ಲ ಸರ್, ಅಷ್ಟೇ. ನಿಮ್ಮ ನೇತೃತ್ವದಲ್ಲಿ ಆಗಿ ಸರ್ ಲಾಸ್ಟ್ ಟೈಮ್. ನಗರದ ವಾರ್ಡ್ ನಂಬರ್ 24ರ ಸತ್ತಿಗೇರಾದಲ್ಲಿ ರಸ್ತೆ ಅಗಲೀಕರಣದಲ್ಲಿ ಮನೆಗಳು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕೆಂದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಸಚಿವ NS ಬೋಸರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಕ್ಕಳ ಅಭಿವೃದ್ಧಿ ಅದ್ರಾಗ ನಮ್ಗೆ 36 ಮನೆಗಳು ಬೇಕಂತ ನಾವು ಒಂದು ಮೆಮೊರಿ ಕೊಟ್ಟಿವಿ ಜಿಲ್ಲಾಧಿಕಾರಿ. ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ವಿ, ಯಾರು ಅನುಕುಮಾರ್ ಜಿಲ್ಲಾಧಿಕಾರಿಗಳು ನಿಮ್ಗೆ ಕೊಡ್ತೀವಿ ಅಂತಂದು. ಹಂಗಾಗಿ ನಾವು ಅದಕ್ಕೋಸ್ಕರ ಮೆಮೊರಿ ಕೊಟ್ಟಿವಿ ಸರ್. ಇದು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ತಗೊಳ್ರಿ. ಒಂದು ಕೊಟ್ಟಿವಿ, ಒಂದು ಸರ್ ನಾವು ಯಾವಾಗ ಬಿಟ್ಟಾಗಣ್ಣ ನಿಮ್ಗೆ. ಶ್ರೀ ಸಾಯಿಬಾಬಾ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕಾಗಿ ಜಾಗ ಮಂಜೂರು ಮಾಡಬೇಕೆಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಯ ವತಿಯಿಂದ ಸಚಿವ NS ಬೋಸರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು.
ನಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರದ ನೀರುಬಾವಿ ಕುಂಟೆಕೆರೆಯು ಸುಮಾರು 100 ವರ್ಷಗಳ ಹಿಂದಿನಿಂದ ದೇವಸ್ಥಾನದ ಸಮೀಪೆಯು ಕಾಪಾಡಿಕೊಂಡು ಬಂದಿದ್ದಾರೆ. ಸಮಿತಿ ಜಾಗವನ್ನು ಹೇಳಿಕೊಂಡು ಬರಲಾಗಿದೆ. ನೀರು ಬಾವಿ ಕುಂಟೆಕೆರೆಯ ಜಾಗದಲ್ಲಿ ಶ್ರೀ ಸಾಯಿಬಾಬಾ ಮಂದಿರವನ್ನು ನಿರ್ಮಾಣ ಮಾಡಿಕೊಡಲು ಜಾಗ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ಪಾಪರೆಡ್ಡಿ, ತಿಮ್ಮಾರೆಡ್ಡಿ, ಪಿ ಮಲ್ಲೇಶ ಸೇರಿದಂತೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪೆಯ ಮುಖಂಡರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಲಿತ ಸಾಹಿತ್ಯದಿಂದ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಶೋಷಿತರ ನೋವುಗಳನ್ನು ಅರಿಯಲು ಸಾಧ್ಯ, ಸಚಿವ NS ಬೋಸರಾಜು. RSS ಎಂಬ ಬ್ರಹ್ಮರಾಕ್ಷಸ ಸಂಘಟನೆ ವಿರುದ್ಧ ಹೋರಾಡಬೇಕು, ಕುಂ ವೀರಭದ್ರಪ್ಪ. ಶೌಚಾಲಯ ಸಮಸ್ಯೆ ಹೇಳಲು ಬಂದಿದ್ದ ಮಹಿಳೆ ಮತ್ತು ಮಾಜಿ ಶಾಸಕ ಪಾಪಾರೆಡ್ಡಿ ನಡುವೆ ವಾಗ್ವಾದ. ಅಭಿವೃದ್ಧಿಗೆ ಜನರ ಸಹಕಾರ ಅತ್ಯಗತ್ಯ, ಸಚಿವ NS ಬೋಸರಾಜು. ಹೈಕಮಾಂಡ್ ನಿರ್ಧಾರದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಡೆದುಕೊಳ್ಳುತ್ತೇವೆ, ಬೋಸರಾಜು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಚಿವ ಬೋಸರಾಜು ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಅಂಗೀಕಾರ ಸ್ವಾಗತಾರ್ಹ, ಆರ್ ಮೋಹನ್ ರಾಜ್. ಬಿಬಿಜಿ ರಾಮ್ಜಿ ಮಸೂದೆ ವಾಪಸ್ಸಿಗೆ ಆಗ್ರಹಿಸಿ CPI-ML ಲಿಬರೇಷನ್ ವತಿಯಿಂದ ಪ್ರತಿಭಟನೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಮಂಜೂರಿಗೆ ಮನವಿ. ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆಗೆ ಒತ್ತಾಯ. ಮತ್ತು ಶ್ರೀ ಸಾಯಿಬಾಬಾ ದೇವಸ್ಥಾನ ನಿರ್ಮಾಣಕ್ಕೆ ಜಾಗ ಮಂಜೂರಿಗೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.